ನಮ್ಮ ಜೊತೆ SPP BN ಜಗದೀಶ್ ಅವರಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರಿಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ BN ಜಗದೀಶ್ ಅವರಿದ್ದಾರೆ. SPP ಅವರು ಸರ್ ನಮಸ್ತೆ. ಆರಂಭ ಹಂತದಿಂದಲೂ ಹಿಡಿದು ಕೂಡ ಇಲ್ಲಿವರೆಗೂ ಕೂಡ ತಮ್ಮ ಎಫರ್ಟ್ ಏನಿದೆ ಅದು ಹೇಳೋದಕ್ಕೆ ಅಸಾಧ್ಯ. ಆ ಮಟ್ಟಿಗೆ ಒಂದಷ್ಟು ಆರ್ಗ್ಯುಮೆಂಟ್ ಆಯಿತು, ಮತ್ತು ಹೇಗೆ ಪ್ರಾಸಿಕ್ಯೂಷನನ್ನು ಸಾಬೀತುಪಡಿಸ್ಬೇಕು ಅದೆಲ್ಲವನ್ನು ಸಾಬೀತುಪಡಿಸಿದ್ರಿ. ಏನು ಅನಿಸ್ತಿದೆ ಈ ಒಂದು ತೀರ್ಪು? ಸಂತೋಷ. ಒಬ್ಬ ಮಾರ್ಜಿನಲ್ ಸೆಕ್ಟರ್ ಕಮ್ಯುನಿಟಿಯ ಒಂದು ಮಹಿಳೆಗೆ ಆಗಿರತಕ್ಕಂಥ ಅನ್ಯಾಯನ ನಾವು SIT ತಂಡದ ಸಾಕ್ಷ್ಯಾಧಾರಗಳನ್ನು ಆಧಾರದ ಮೇಲೆ ಕೋರ್ಟ್ ಮುಂದೆ ಇಟ್ಟು ಅದರಲ್ಲಿ ಒಂದು ಶಿಕ್ಷಣ ಪಡೆಯಲಿಕ್ಕೆ ಸಾಧ್ಯ ಆಗಿರೋದನ್ನು ನೋಡಿದ್ರೆ ಒಂಥರ ಖುಷಿ ಅನಿಸುತ್ತೆ. ಏಕೆಂದರೆ ಎಲ್ಲರೂ ಸಮಾಜದಲ್ಲಿ ಎಲ್ಲರೂ ಈಕ್ವಲ್, ಸಾಧಾರಣ ಮಹಿಳೆ ಆಗಿರಲಿ ಯಾರಾದರೂ ಆಗಿರಲಿ, ಒಂದು ಸಾಧಾರಣ ಮಹಿಳೆಗೂ ಸಹ ನ್ಯಾಯ ಸಿಕ್ಕಿರ್ತಕ್ಕಂಥ ಒಂದು ಸಮಯ. ಹಂಗಾಗಿ ಇಟ್ಸ್ ಅ ಗುಡ್ ಸ್ಟೆಪ್ಪಿಂಗ್. IPC 376 ಏನಿದೆ ಇದು ಈಗ ಜೀವಾವಧಿ ಶಿಕ್ಷೆ ಅಂತ ಹೇಳಿದ್ರೆ 14 ವರ್ಷನ ಅಥವಾ ಟಿಲ್ ಡೆತ್ ಹೇಗೆ? ಅವನ ಜೀವ ಪೂರ್ತಿ ಇರ್ತಕ್ಕಂಥ ಜೀವನ ಪೂರ್ತಿ. ಈಗ ಪ್ರಜ್ವಲ್ ರೇವಣ್ಣಗೆ ಅಪೀಲ್ ಹೋಗೋದಕ್ಕೆ ಹೈಕೋರ್ಟ್ಗೆ ಅವಕಾಶಗಳೇನಾದರೂ ಇದೆಯಾ? ಈ ಹ್ಯಾಸ್ ಅ ರೈಟ್ ಆಫ್ ಅಪೀಲ್. ಅವ್ರು ಹೋಗ್ತಾರೆ ಮೋಸ್ಟ್ಲಿ ಅಪೀಲ್. ಈವರೆಗೂ ಕೂಡ ಏನು ಜೈಲಿನಲ್ಲಿ ಕಳೆದ್ರಂತಲ್ಲ ಅವಧಿ, ಅದು 14 ತಿಂಗಳು, ಅದೇನಾರು ಕನ್ಸಿಡರ್ ಬರುತ್ತಾ ಅಥವಾ ಇವತ್ತಿನಿಂದ ಏನಾರು? ಈ ಕೇಸ್ನಲ್ಲಿ ಅವನು ಈ ಜೈಲಲ್ಲಿ ಇರಲಿಲ್ಲ. ಅದೆಲ್ಲ ಅದ್ಯಾವುದು ಸಹ ಅದರಲ್ಲಿ ಪರಿಗಣಿಸಕ್ಕೆ ಬರಲಿಕ್ಕಿಲ್ಲ. ಈಗಿಂದ ಮಾತ್ರನೇ ಪರಿಗಣಿಸಕ್ಕೆ. ಓಕೆ. ಇವತ್ತು ಮಾನ್ಯ ವಿಶೇಷ ನ್ಯಾಯಾಲಯ MPL ನ್ಯಾಯಾಲಯ ಆರೋಪಿತನನ್ನ ಶಿಕ್ಷೆಗೆ ಅಂದರೆ ಜೀವಾವಧಿ ಶಿಕ್ಷೆ ವಿಧಿಸಿ ತೀರ್ಪು ಹೊರಡಿಸಿದೆ. ಜೀವಾವಧಿ ಶಿಕ್ಷೆ ಅಂದರೆ ಅವನು ಜೀವನ ಪರ್ಯಂತ ಜೈಲಿನಲ್ಲಿ ಇರಬೇಕಂತ ಪರಿಸ್ಥಿತಿ ಬಂದಿದೆ. ಅಲ್ಲದೆ 11,50,000 ದಂಡವನ್ನು ವಿಧಿಸಿದೆ. ಆ ದಂಡದಲ್ಲಿ ಹೆಚ್ಚಿನ ಮೊತ್ತ ಅಂದರೆ 11,25,000 ಸಂತ್ರಸ್ತಿಗೆ ನೀಡಬೇಕು. ಯಾಕಂದರೆ ಸಂತ್ರಸ್ತಿ ಈಗ ಹೊರಗೆ ಬಂದರೆ ಅವಳಿಗೆ ಸಮಾಜ ಅಸಹ್ಯವಾಗಿ ನೋಡುತ್ತೆ. ಅಲ್ಲದೆ ಅವಳು ಕೂಲಿ ಕೆಲಸ ಮಾಡೋರಾದ್ರಿಂದ ಕೂಲಿ ಕೆಲಸವೂ ಸಿಗುವ ಸಾಧ್ಯತೆ ಕಡಿಮೆ. ಈ ಎಲ್ಲ ಹಿನ್ನೆಲೆಯಿಂದ ಮತ್ತು ಇವನು ಸಹ ಕಾನೂನನ್ನು ಉಲ್ಲಂಘನೆ ಮಾಡಿದವನು ಕಾನೂನು ಮಾಡುವನಾದ್ರಿಂದ ಬಹುಶಃ ನನ್ನ ಮಟ್ಟಿಗೆ ಮಾನ್ಯ ನ್ಯಾಯಾಲಯ ಇವೆಲ್ಲವನ್ನು ಗಂಭೀರವಾಗಿ ಪರಿಗಣಿಸಿ ಹೆಚ್ಚಿನ ಶಿಕ್ಷೆಯನ್ನು ವಿಧಿಸಿದೆ. ಈಗ ಹೈಕೋರ್ಟ್ಗೆ ಹೋಗಕ್ಕೆ ಅವ್ರಿಗೆ ಅವಕಾಶ ಅವಕಾಶ ಇದೆ. ಇದು SPP ಅಶೋಕ್ ನಾಯ್ಕ್ ಅವರ ಮಾತು. ಕ್ಯಾಮರಾ ಪರ್ಸನ್ ಬೀರಪ್ಪ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ.